ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಇರೋ ಬರೋ ಫೋರ್ಸ್ನೆಲ್ಲ ಒಗ್ಗೂಡಿಸಿ ಗಾಡಿನ ಕಿಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ತರ ಧೈರ್ಯನೆಲ್ಲ ಒಗ್ಗೂಡಿಸಿ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ಅವ್ರಿಗೆ ಹೇಳ್ಕೊಂಬಿಡು. ಆಗಿದ್ದಾಗ್ಲೇ ಹೇಳ್ಕೊಂಬಿಡು. ನೋಡೋ, ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಂಬಿಟ್ರೆ ನಿನ್ನ ಮನಸ್ಸು ಹಗುರಾಗುತ್ತೆ, ಹಕ್ಕಿ ತರ ಹಾರಾಡುತ್ತೆ, ಲೈಫ್ ಸೂಪರ್ ಆಗಿರುತ್ತೆ ಗೆಳೆಯ. ಅಲ್ಲ ಕಣೋ ಆನಂದ, ಇದೆಲ್ಲ ಅಷ್ಟೊಂದು ಈಸಿ ಅಲ್ಲ ಕಣೋ. ಕಣೋ, ಮನೆ ಒಳಗಡೆ ಒಂದು 4 ಗೋಡೆ ಮಧ್ಯೆ ಏನೋ ಮಾತಾಡ್ಬಿಡ್ಬೋದು. ಬಟ್ ಈ ಮನಸ್ಸಿನ ವಿಷಯ ಹೇಳಬೇಕು ಅಂದರೆ ನಾನು ಬಾಯಿ ಕೈ ಕೊಡುತ್ತೆ, ಕೈ ಕಾಲೆಲ್ಲ ನಡುಗುತ್ತೆ ಕಣೋ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ, ಎಲ್ಲ ಮರ್ತೋಗುತ್ತೆ. ನಿನ್ಗೆ ಅರ್ಥ ಆಗಲ್ಲ ಲೇ. ನೋಡೋ ಗೆಳೆಯ, ಈ ಭಯ ಪ್ರೀತಿ ಎರಡು ಒಟ್ಟೊಟ್ಟಿಗೆ ಒಂದೇ ಮನೇಲಿ ಇರೋಕ್ಕಾಗಲ್ಲ ಕಣೋ. ಭಯ ಅನ್ನೋದು ಬಿಟ್ರೆ ಪ್ರೀತಿ ಅನ್ನೋದು ಪೂರ್ತಿಯಾಗಿ ಫೀಲ್ ಮಾಡೋಕ್ಕಾಗದು. ಗೆಳೆಯ, ಈಗ ಒಂದು ಕೆಲಸ ಮಾಡು. ಅದಕ್ಕೆ ಮುಂದೆ ನಿಂತ್ಕೊಂಡು ಡೀಪಾಗಿ ಉಸಿರು ಎಳ್ಕೊಂಡು ಇರೋ ಬರೋ ವಿಷಯನೆಲ್ಲ ಅವ್ರ ಮುಂದೆ ಹೇಳ್ಕೊಂಬಿಡೋ. ಹಾಗೆ ನಿಮ್ಮ ಪ್ರೀತಿಗೆ ಮುತ್ತನ್ನು ಮುದ್ರೆ ಹೊತ್ಬಿಡೋ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಹಾಡು ಕೇಳಿಲ್ವ ನೀನು? ಗೆಳೆಯ, ನಿಮ್ಮ ಮುಂದಿನ ಲೈಫ್ಗೆ ಈ ಮುತ್ತೆ ಮುನ್ನುಡಿ ಬರೀಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ಕಣೋ. ಗುಡ್ ಲಕ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ರಯ್ಯ, ಒಂದು ಸೆಕೆಂಡ್ ಇದ ಸರ್. ಸ್ವಲ್ಪ ನರ್ಸರಿ ಗಾಡಿ ಬರ್ತದೆ, ಸ್ವಲ್ಪ ಗಾಡಿ ಮುಂದೆ ಹಾಕ್ತೀರಾ? ಹಾಂ, ಹಾಕ್ತೀನಿ. ಲೈನಲ್ಲಿರ. ಸಾರಿ ಏನಾಯ್ತು? ಏನಿದು? ಕಾರ್ ಹತ್ರ ಯಾಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ? ಇಲ್ಲಿ ನೋಡಿ. ಗೌತಮ್ ಅವರೇ, ಏನಾಯ್ತು? ಹಲೋ ಹಲೋ, ಗೌತಮ್ ಅವರೇ ಗಾಬರಿ ಆಗ್ಬೇಡಿ. ಗೌತಮ್ ಅವರೇ ಬರೀ ಪ್ರಜ್ಞೆ ತಪ್ಪಿದ್ದಾರೆ, ನೀವು ಚಿಂತೆ ಮಾಡಬೇಡಿ. ಸರ್, ಏನ್ ನೋಡ್ತಾ ಇದ್ದಾರೆ? ಫೋನ್ ಮಾಡಿ ಸರ್, ಆಂಬುಲೆನ್ಸ್ಗೆ. ನಾವೇ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಗೌತಮ್ ಅವರೇ ಬನ್ನಿ, ಪ್ಲೀಸ್ ಹೆಲ್ಪ್ ಮಾಡಿ. ಗೌತಮ್ ಅವರೇ ಹುಷಾರಾಗೋಗಿ, ಅವ್ರಿಗೇನು ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಹೆಣ್ಣಿನ ಇಚ್ಛೆಗೆ ವಿರುದ್ಧ ಆಕೆ ಅರಶಿನ ಕುಂಕುಮನ ಕಿತ್ಕೊಂಡ್ರೆ ಆಕೆ ಉಸಿರು ಬೆಂಕಿ ಆಗುತ್ತೆ. ಆ ಬೆಂಕಿಗೆ ಹೊತ್ಕೊಂಡು ಉರಿಯೋದಷ್ಟೇ ಗೊತ್ತು, ಆರೋದು ಗೊತ್ತಿಲ್ಲ. ಶಾಬಾಷ್ ಮಗನೇ. ಆ ಕಾಲದಲ್ಲಿ ಗಂಡ ಸತ್ ಮೇಲೆ ಸತಿ ಸಹಗಮನ ಪದ್ಧತಿಯಿಂದ ಬೆಂಕಿಗೆ ಹಾರಿಸೋರು, ಕೇಶ ಮುಂಡನ ಮಾಡಿಸೋರು. ಆಕೆ ಯಾರ ಕಣ್ಣಿಗೂ ಸುಂದರವಾಗಿ ಕಾಣಬಾರ್ದು, ನೋಡಿದವ್ರ ಕಣ್ಣಿಗೆ ಬೇರೆ ಕಾಮನೆಗಳು ಹುಟ್ಟಬಾರ್ದು ಅಂತ ನೂರಾರು ಕಾರಣಗಳನ್ನು ಕೊಟ್ಟರು. ಇದೆಲ್ಲ ಹೆಣ್ಣಿನ ಕುಲಕ್ಕೆ ಮೋಸ ಮಾಡಿದಾಗಲ್ವಾ? ಆ ಕಾಲದವರು ಅದನ್ನೆಲ್ಲ ಏನಕ್ಕೆ ಮಾಡಿದ್ರು, ಅದು ಸರಿನೋ ತಪ್ಪೋ ಅನ್ನೋದು ನಮ್ಮ ಚರ್ಚೆ ಅಲ್ಲ. ಈಗ ನಾವೇನ್ ಮಾಡ್ತಿದ್ದೀವಿ, ನಾವು ಮಾಡ್ತಿರೋದು ಮನುಷ್ಯತ್ವಕ್ಕೆ ಸರಿ ಹೊಂದುತ್ತಾ ಇಲ್ಲ ಮುಗ್ಧ ಮನಸ್ಸುಗಳಿಗೆ ನೋವಾಗ್ತಿದೆಯಾ ಅನ್ನೋದಷ್ಟೇ ಮುಖ್ಯ. ನಿನ್ ಗಂಡ ಆಸೆ ಪಟ್ಟಿದ್ದು ನಿನಗೆ ಸಿಕ್ಕೇ ಸಿಗುತ್ತೆ ಆಶಾ. ನೀನ್ ಮಾತ್ರ ಅಲ್ಲ, ನಿನ್ನ ಹಾಗೆ ಮನ್ಸಲ್ಲಿ ನೋವಿಟ್ಕೊಂಡು ಕಟ್ಟುಪಾಡಿಗೆ ಬಲಿ ಆಗ್ತಿರೋ ಪ್ರತಿಯೊಂದು ಹೆಣ್ಮಗಳಿಗೂ ಮಾದರಿಯಾಗಿ ನಿಲ್ಬೇಕು ನೀನು. ಹಾಗಂತ
ನಡ್ಕೊಂಬಂದಿರೋ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಮ್ಗೆ ಯಾವ ಆಕ್ಷೇಪನೂ ಇಲ್ಲ. ಅದನ್ನು ಯಾರು ಒಪ್ಕೊಳ್ತಾರೋ ಅವ್ರು ಮಾಡಲಿ. ಆದರೆ ನಿನಗೆ ಇದ್ರಲ್ಲಿ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ವಾದ. ತಗೊಳಮ್ಮ, ಈ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೇನೆ. ನೋಡಮ್ಮ, ವೈಧವ್ಯ ಅನ್ನೋದು ಪಟ್ಟ ಅಲ್ಲ, ಅದು ಹೆಣ್ಣಿಗೆ ಅಂಟಿದ ಮಸೀನೂ ಅಲ್ಲ. ಅದನ್ನ ನೀನು ಸಾಬೀತು ಮಾಡಬೇಕು. ಹೆಂಡತಿ ಸತ್ರೆ ಗಂಡಸು ಇನ್ನೊಂದು ಮದುವೆ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾನೆ. ಅವನು ಹೇಗೆ ಬೇಕೋ ಹಾಗಿರ್ತಾನೆ. ಅವನ ಲೈಫ್ ಸ್ಟೈಲಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಆಗೋದಿಲ್ಲ. ಹೀಗಿರುವಾಗ ಗಂಡ ಸತ್ ಕೂಡಲೇ ಒಂದು ಹೆಣ್ಣಿನ ಜೀವನದಲ್ಲಿ ಯಾಕೆಲ್ಲವೂ ಬದಲಾಗಬೇಕು? ಹೆಣ್ಣು ಅವತಾರ ಆಗಬೇಕು, ಆದರೆ ಇನ್ನೊಬ್ಬರ ಅವತಾರಕ್ಕೆ ಅಸ್ತ್ರ ಆಗಬಾರ್ದು. ಅಮ್ಮ ಆಶಾ, ಈ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೆ ನಮ್ಮ ಗಿರಿ. ಅರಿಶಿನ ಕುಂಕುಮ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನ್ವಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದು, ಬರ್ತೀರಾ? ಇದು ಸರಿಯಾದ ಸಮಯ ಅಲ್ಲ ಅನ್ಸುತ್ತೆ. ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ಲಿ. ಇಲ್ಲ ಇಲ್ಲ, ಇವ್ರು ಹೀಗೆ ಇರಬೇಕು. ಐ ಮೀನ್, ನೋಡಿ, ನಮ್ಮಿಬ್ರದ್ದು ಅಷ್ಟು ಶಾಸ್ತ್ರ ಸೆಪ್ರೇಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಇವರು ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಬಂದಿದ್ದಾರೆ. ಇದರದ್ದೊಂದು ಫೋಟೋ ತೆಕ್ಕೊಳ್ಳೋಣ ಜೊತೆಗೆ ಅಂತ ಆಸೆ ಆಯಿತು, ಹಾಗ ಕೇಳಿದೆ ಅಷ್ಟೇ. ಓನ್ಲಿ ಇಫ್ ಯು ಡೋಂಟ್ ಮೈಂಡ್, ಅದರ್ವೈಸ್. ಯಾಕೆ ಕೇಳ್ತಿದ್ದೀರಾ? ನಿಮ್ ಜೊತೆ ನಾನು ಜೀವನನೇ ಹಂಚ್ಕೋತಿರುವಾಗ ಫೋಟೋ ಇಲ್ಲ ಅಂತೀನಾ? ಜಾನು, ನಿಂತ್ಕೋ, ಕೊಡಿ. ಈ ಮೂಮೆಂಟ್ಸ್ ಎಲ್ಲ ತುಂಬ ಮೆಮೊರೇಬಲ್ ಅನ್ಸುತ್ತೆ ನನಗೆ. ಹಾಗಾಗಿ ಎಲ್ಲ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ಯಾಕೆ, ನೀವು ನಿಮ್ಮ ಹೆಂಡತಿ ಆಗೋರ ಜೊತೆ ಅಲ್ವಾ ಫೋಟೋ ತಗೊಂಡಿದ್ದು? ಸ್ಟಿಲ್ ಥ್ಯಾಂಕ್ ಯು. ನೋಡಿದ್ಯಾ ಜಾನು ಜಯಂತ್ ಅವ್ರನ್ನ? ಈಗಲೇ ನೀವು ಎಷ್ಟು ಹಚ್ಕೊಂಡಿದ್ದಾರೆ ಅಂತ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಅಕ್ಕ, ನೀನು ಹೋಗಿರು, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ಫೋನ್ ಕೊಡ್ರೆ? ಫೋಟೋಸ್ ತೆಗ್ದಿದ್ದೀರಾ? ಎಲ್ಲ ಫೋಟೋಸು ತೆಗ್ದಿದ್ದೀವಿ. ಸರಿ, ನೀವು ಹೋಗಿರಿ, ನಾ ಬರ್ತೀನಿ. ಸರಿ ಜನ. ಲೋ ಗೂಬೆ, ನೋಡು
ಅರ್ಶನ ಶಾಸ್ತ್ರನೂ ಆಗೋಯ್ತು. ನೀನ್ ಯಾವಾಗ ಬರ್ತೀಯ ಹೇಳು. ನೀನೇ ತಾನೇ ಮದ್ವೆ ಆಗೋ ಅಂದಿದ್ದು. ಇವಾಗ ಅನ್ಬಿಟ್ಟು ನೀನೇ ಬರ್ಲಿಲ್ಲ ಅಂದ್ರೆ ನೀನ್ ಅವತ್ ಮದ್ವೆಗೆ ಒಪ್ಕೋ ಅಂತ ಹೇಳ್ದಿದ್ರೆ ಇವತ್ ನನಗ್ ಮದ್ವೆನೇ ಆಗ್ತಿರ್ಲಿಲ್ಲ. ನನಗ್ ತಲೆ ಕೆಟ್ಟು ಇವಾಗ ಹೊಟ್ಬಿಡ್ತೀನಿ. ಅಯ್ಯೋ ತಪ್ಪು ಬಿಡ್ತು ಹಾಗೆಲ್ಲ ಅನ್ಬಾರ್ದಿತ್ತು. ಗೂಬೆ, ಏನಾದ್ರೂ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ನಿನ್ ಜೊತೆ ಮಾತಾಡಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಬಾರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದೇಗೌಡ, ಮನೆಗಳು ಲಿಸ್ಟ್ ತಗೊಂಬರಲ್ಲ ಅಂದ್ರೆ ಇಲ್ಲೆಲ್ಲ ಮಾಡ್ತಿದ್ದಿ? ಹ್ಞೂ, ನಾನು ಮನೇಲಿ ತಗೊಬಂದ್ರೆ ತತ್ತೀನಿ, ಮನೇನೆ ಉರುಳಿಸ್ಬಾ ಅಂದ್ರೆ ಅದನ್ನು ಮಾಡ್ತೀನಿ. ಆದ್ರೆ ನೀವೆಲ್ಲ ನಾನು ಹೇಳೋ ಮಾತು ಯಾರು ಕೇಳ್ಬೇಡಿ. ಊರ್ ಜನ ಎಲ್ಲ ಜವರೇಗೌಡರು ಮನೆ ತಕ್ಕ ಬಂದ್ರೆ ಅವ್ರಿಗಿರೋ ಸಮಸ್ಯೆ ಏನಿದ್ರು ಬಗೆಹರಿತಿದೆ. ಆದ್ರೆ ನಮ್ಮನೆ ಸಮಸ್ಯೆ ಇದೆಯಲ್ಲ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಬಗೆಹರಿದಿಲ್ಲ. ಯಾಕ್ಲಾ, ಏನಾಯ್ತಲ್ಲ ನಿಂಗ್ಲೆ? ಯಾಕ್ಲಾ ಹಿಂಗಾಡ್ತಿದ್ದಿಲ್ಲ? ಹಾ, ಅದ್ನ ನಂತರ ಕೇಳ್ಬಿಡಿ, ಅಲ್ಲಿ ಕೇಳಿ ಉತ್ತರ ಸಿಗ್ತದೆ. ಯಾಕೋ ಏನಾಯ್ತು ಮಗ್ನೆ? ಏನಾಯ್ತಾ? ನಾನು ಹಿಂಗ ಅಷ್ಟು ಹೇಳಿದ್ರು ನಿಂಗ ಮದ್ವೆನೇ ಹೆಚ್ಚಾಗೋಯ್ತಾವ? ಮನೆಯವರೆಲ್ಲ ಏನು ನಡೆದೇ ಇಲ್ಲ ಅನ್ನೋ ತರ ಇದ್ದೀರಲ್ಲ, ಇನ್ನೇನಾಗ್ಬೇಕು? ಬೀಗ್ರ ಅಷ್ಟೊಂದು ಕರೆದ್ಮೇಲೆ ನಾವು ಹೋಗ್ಲಿಲ್ಲ ಅಂದ್ರೆ ಅವ್ರೇನಾದ್ರೂ ಅನ್ಕೊಳಲ್ವಪ್ಪ? ಹಾ, ಹೌದೌದು, ಅವರು ಏನಾರ ಅನ್ಕೊಂಡ್ಬಿಡ್ತಾರೆ. ಹೋಗಿ, ನೀವೆಲ್ಲ ಒಳ್ಳೆಯವರಾಗಿ, ನಾನ್ ಮಾತ್ರ ಬರುವುದಿಲ್ಲ, ಕೆಟ್ಟವನಾಗೇ ಇರ್ತೀನಿ. ಲೇ ಸಿದ್ದೇಗೌಡ, ನೀನು ಈ ಮರಿಗೌಡನ್ ಥರ ಅಲ್ಲ ಕಣ್ಲಾ. ನಿಂಗೆ ಲೋಕದ ಜ್ಞಾನ ಅದೇ, ಜನಗಳ ಮನಸ್ಸನ್ನ ತಿಳ್ಕೊಳ್ದೆ ನೀನು ಹಿಂಗೆ ಆಡಿದ್ರೆ ಹೆಂಗ್ಲಾ? ನೀವೇ ಹೇಳ. ಅವನಿಗೆ ಬಿಸಿ ರಕ್ತ, ಅದಕ್ಕೆ ಕಡ್ಡಿ ತುಂಡಾದಂಗೆ ಮಾತಾಡ್ತಾನೆ. ನಾಳೆ ನಿನಗೂ ಮದುವೆ ಆಗಿ ಮಕ್ಕಳಾದ್ಮೇಲೆ ಅವಾಗ ನಿನಗೆ ಗೊತ್ತಾಗುತ್ತೆ ತಂದೆ ತಾಯಿ ಕಷ್ಟ ಏನು ಅಂತ. ಅಯ್ಯೋ ಸುಮ್ಮನಿರವ ನೀನು. ತಂದೆ ತಾಯಿ ಆದವರು ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ. ಕೆಲವು ವಿಷಯದಲ್ಲಿ ಅವ್ರಿಗೋಸ್ಕರ ನಾವು ಸೋಲ್ಬೇಕಾಗುತ್ತೆ ಮಗನೇ. ಲೇಸಿದು ಆ ಶ್ರೀನಿವಾಸನ್ ಕಡಿಯೋರ್ನೆಲ್ಲ ನಮ್ಮ ಕಡೆ ಕೇಳ್ಕೊಳಕ್ಕಲ್ವೇನ್ಲ ಈಟೆಲ್ಲ ಮಾಡ್ತಿರೋದು? ಹೂ ಕಡ್ಲ ಸಿದ್ದು, ನಿಮ್ಮಪ್ಪ ಏನೇ ಮಾಡಿದ್ರು ಅದರಾಕೆ ಒಂದು ರಾಜಕೀಯ ಇದ್ದೇ ಇರುತ್ತೆ ಕಣ್ಲ. ನೀನ್ ಅರ್ಥ ಮಾಡ್ಕೋಬೇಕು ಅಟ್ಟೆ ಕಳ್ಳ. ಇವತ್ತು ಇವನ್ ಕುರ್ಚಿ ಭದ್ರ ಮಾಡ್ಕೊಂಡ್ರೆ ಅಲ್ವೇನ್ಲ ನಾಳೆ ನಿನ್ನ ಅದೇ ಕುರ್ಚಿ ಮ್ಯಾಗೆ ಕೂರ್ಸಕ್ಕಾಗೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರವ್ವ ಏನ್ಸ ನನ್ನ ಅತ್ತೆ ಹಂಗಂತ ಕೇಳ್ತವ್ರಲ್ಲ, ಪಾಪ ಚಂದ್ರು ಹಳೆದ್ನೆಲ್ಲ ಮರ್ತು ಬಿಟ್ಟವ್ರೆ ಅಂತ ಕಾಣ್ತದೆ. ನನ್ನ ವಸು ಮೊದಲನೇಕಿಂತ ಬೊಸ್ರಿ ಆದಾಗ ಮಗಿನ ತೆಗ್ಸೋ ಮಾತಾಡ್ದವ್ರು ಯಾರು? ಮಗಿನ ತೆಗಿಸ್ಬಿಡಕ್ ಹೇಳಿ. ನಮ್ಮ ಯಜಮಾನ್ರು 3 ವರ್ಷ ಮೇಲೆ ಕೇಳ್ದಂಗೆ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಕಾರಣ ಯಾರು? ಹುಡು ಬಂಗಾರ, ಹಳೆದೆಲ್ಲ ಯಾಕೆ ಮಾತಾಡಿಯಾ? ಅರ್ಥ ಆಯ್ತಾ ಬಾಬಾ? ಹಿಂದೆ ನಿಮ್ಮ ಅವತ್ತೆಪ್ಪಾಗಿ ನಡ್ಕೊಂಡಿರೋದಕ್ಕೆ ಅವತ್ತು ಸವಾಸ ಬೇಡ ಅಂತಿರೋದು. ಹಾಗಾದ್ರೆ ನಿಮ್ಮಿಬ್ಬರ ಪ್ರಕಾರ ಜನ ಬದಲಾಗೋದೇ ಇಲ್ವಾ? ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಲೇಬಾರ್ದಾ? ಕಟ್ಟಿ, ನೀನು ಸ್ನೇಹ ಕೊರಳಿಗೆ ಬಲವಂತ ತಾಳಿ ಕಟ್ಟಿದಾಗ
ಸ್ನೇಹ ನಿನ್ನನ್ನು ಯಾಕೆ ಕ್ಷಮಿಸೋದಿಲ್ಲ ಹೇಳು? ನೀನು ಬದಲಾಗಿದೆಯಾ ನಂಬಿಕೆ ಮೇಲೆ ತಾನೇ? ಅಣ್ಣಯ್ಯ, ಓಹೋ, ನಿಮ್ಮ ವಿಷಯ ಮಾತಾಡಿದ ತಕ್ಷಣ ನನ್ನನ್ನೇ ತಡೆಗೆ ಬರ್ತೀರಲ್ಲ? ಬಾವ, ಯಾಕೆ ಹಿಂಗೆ ಜಗಳಿಗೆ ಬಿದ್ದು ಮಾತಾಡ್ತಿದ್ದೀರಾ? ಚಂದ್ರು, ಹೋಲಿ ಬಿಟ್ಬಿಡಪ್ಪ. ಅಪ್ಪ, ನಾನು ಜಗಳ ಬಿದ್ದು ಮಾತಾಡ್ತಿಲ್ಲವ. ನಮ್ಮಮ್ಮ ತಪ್ಪು ಮಾಡಿದಾಗ ನಾನು ಖಂಡಿಸಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ಅವಳು ಬದಲಾಗಿದ್ದಾಳೆ ಅಂತ ಹೇಳ್ತಿದ್ರೆ ಯಾರು ನಂಬ್ತಾನೆ ಇಲ್ವಲ್ಲ? ಚಂದ್ರು, ಈಗ ಸುಮ್ಕೆ ಆ ಮಾತೆಲ್ಲ ಯಾಕಪ್ಪ? ಈಗಾಗಲೇ ನಾವೆಲ್ಲ ಸ್ಥಾನ ವಿಷಯದಲ್ಲಿ ಸ್ಥಾನದಿಂದ ಹೊಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಮ್ಮಮ್ಮ ವಸುನ ಸೊಸೆ ಅಂತ ಒಪ್ಕೊಂಡಿದ್ದಾಳೆ. ಅಷ್ಟೇ ಸ್ನೇಹನ ಸೊಸೆ ಅಂತ ಒಪ್ಕೊಂಡಿದ್ದಾರ? ಇದರಲ್ಲೇ ಡಿಸೈಡ್ ಮಾಡಿ ಯಾರು ಹೇಗೆ ಅಂತ. ಅಮ್ಮರೇ, ನೀವು ತಪ್ಪು ತಿಳ್ಕೊಳಕ್ ಹೋಗಬೇಡಿ. ಪುಟ್ಟಕ್ಕ, ನಾನು ಈ ಮನೆ ಹೊಸ್ಲು ತೊಳಿಯೋದು ನಿನ್ನ ಮಕ್ಕನ್ ಮಾಡ್ಕೊಂಡು ಮಾತ್ರ. ಬ್ಯಾರೆ ಯಾರ ಮಾತು ನನ್ನ ಮನ್ಸಿಗೆ ತಾಕಕ್ಕಿಲ್ಲ. ಸನಾ, ನೀನು ನಿನ್ನ ಗಂಡನ ಮನೆ ಬಿಟ್ಬಿಟ್ಟು ಅವ್ವನ ಮನೆಗೆ ಬಂದಿರೋದ್ರಲ್ಲಿ ಅವಮಾನ ಏನೂ ಇಲ್ಲ ಕಣವ. ಗಂಡನ ಮನೆ ಗುಡಿ ಹಂಗೆ, ಗಂಡನೇ ಶ್ರೀರಾಮಚಂದ್ರನಂಗೆ ಅಂತ ಇನ್ನವರೆಲ್ಲ ಹೇಳ್ತಿದ್ರು. ಅದೆಲ್ಲ ಉದ್ದಿಟ್ಟನೆಯ. ಆದರೆ ಎಲ್ಲಿವರೆಗೂ ಗಂಡ ಶ್ರೀರಾಮಚಂದ್ರ ಆಗಿರ್ತಾನೋ ಅಲ್ಲಿ ಗಂಟ ಮಾತ್ರ. ಗಂಡ ಶ್ರೀರಾಮಚಂದ್ರ ಆಗಿರ್ದೆ ರಾವಣ ಆಗಿ ನಮ್ಮ ವಿರುದ್ಧ ನಿಂತವನೆ ಅಂತ ಗೊತ್ತಾದ್ಮ್ಯಾಕು ಅಲ್ಲೇ ಉಳ್ಕೊಂಡ್ರೆ ಅದು ಹೆಣ್ಕುಲಕ್ಕೆ ಮಾಡೋ ಅವಮಾನ ಕಣವ. ಮಾಡು, ನಿಂಗೆ ಅತ್ಯೋನೇ ಸಾಯಬೇಕು ಅಂದ್ರೂ ನನ್ನ ಕೇಳು. ನಿನ್ ಜೊತೆಯಾಗ ನಾನೇ ಸರಿನೇ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದ್ಯಾ? ನೀನ್ ಬರ್ಬೇಕು ಅಂತಾನೆ ಕಾಯ್ತಾ ಇದ್ದೆ. ನನ್ ಮಾವಂಗೆ ಅವಮಾನ ಮಾಡ್ತೀಯಾ? ಇನ್ನೊಂದ್ಸಲ ನನ್ನ ಮಾವನ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ರುಕು, ಏನ್ ಮಾಡ್ತಿದ್ಯಾ ನೀನು? ಸುಮ್ನೆ ಇರಿ ಮಾವ, ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಏಯ್, ನನ್ನ ಕೆನ್ನೆಗೆ ಹೊಡಿತೀಯಲ್ಲ, ಬಿಡಲ್ಲ ಕಣೆ. ಇದಕ್ಕೆ ಸರಿಯಾಗಿ ಅನ್ಭವಿಸ್ತೀಯ. ಖಂಡಿತೀನಿ, ಸುಮ್ನೆ ಇರು. ಈ ನನ್ನ ಮಾವನ್ ಕೊಟ್ಟಿರೋ ಕಾಟಕ್ಕೆ, ಮಾಡಿರೋ ಅವಮಾನಕ್ಕೆ ನಾನು ನಿನ್ ಸಾಯಿಸಿದ್ರು ನನ್ ಪಾಪ ಬರಲ್ಲ. ಪಾಪ ನನ್ ಮಾವ ಆಗಿರೋದಕ್ಕೆ ತಡ್ಕೊಂಡಿದ್ದಾರೆ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದೇನಾಯ್ತು ಅಂತ ಹೇಗೆ ಕಿತ್ತಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ರುಕು, ಹೇಳು, ಏನ್ ಮಾಡಿದ್ಲಿ ಇವಳು? ಕೇಳ್ತಿದಾರಲ್ಲ, ಬಾಯ್ ಬಿಡೆ. ಅಮ್ಮ, ಇವತ್ ನಾವು ಪಾನಿಪುರಿ ತಿನ್ನಕ್ಕೆ ಅಂತ ಆಚೆ ಹೋಗಿದ್ವಿ. ಎಷ್ಟು ಸಂಬಳ ತಗೊಳ? ಇನ್ನೊಂದ್ಸತಿ ನನ್ನ ಬೇಬಿ ಹತ್ರ ಈಗೆಲ್ಲ ಮಾತಾಡಿದ್ರೆ, ಏಯ್, ನೀನ್ ಅನ್ಕೊಂಡಂಗ್ ನಾನು ತನ್ನ ಗಂಡಂಗೆ ಇನ್ನೊಂದ್ ಗಂಡು ಹೊಡಿತಾ ಇದ್ರೆ ಯಾವ ಹೆಣ್ಣು ಸುಮ್ಮನೆ ಇರ್ತಾಳೆ? ಆದ್ರೆ ಇವಳು, ಛೇ! ದಿವ್ಯಾ, ಏನಿದೆಲ್ಲ? ಗಂಡಂಗೆ ಯಾವನೋ ಹೊಡಿತಾ ಇದ್ರೆ ಮರ್ಯಾದೆ ಇಲ್ದಂಗೆ ನಿಂತ್ಕೊಂಡಿದ್ಯಾ? ನೀನು ಒಂದು ಹೆಣ್ಣೇನೆ. ಇವಳು ಉದ್ಧಾರ ಆಗಲ್ಲ ಅಜ್ಜಿ, ಹಾಳಾಗಿ ಹೋಗ್ತಾಳೆ, ನಾಶ ಆಗ್ತಾಳೆ. ಮುಚ್ಚೆ ಬಾಯಿ. ನಿನ್ ಮಾವಂಗ್ ನಾನ್ ಯಾಕೆ ಸಪೋರ್ಟ್ ಮಾಡ್ಲಿ? ಡಿವೋರ್ಸ್ ಕೊಟ್ಮೇಲೆ ನನಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಜೀವನ ನನ್ನ ಇಷ್ಟ. ನಾನು ಹೇಗ್ ಬೇಕಿದ್ರು ಇರ್ತೀನಿ, ಯಾರ ಜೊತೆ ಬೇಕಿದ್ರು ಇರ್ತೀನಿ, ಯಾರಿಗ್ ಬೇಕಿದ್ರು ಸಪೋರ್ಟ್ ಮಾಡ್ತೀನಿ. ಅದನ್ ಕೇಳಕ್ ನೀನ್ ಯಾವಳೆ? ಹಾಕ್ತೀನಿ ನೋಡು.
ಎಷ್ಟು ಹೊಟ್ಟೆ ಉರಿಸ್ತೀಯ ನಮ್ದು? ಎಂತ ಜನ್ಮನ ನಿಂತು? ನೋಡಿ, ನನ್ನ ತಂಟೆಗೆ ಬರ್ಬೇಡ ಅಂತ ಇವನಿಗೆ ಹೇಳಿ ಮೊದಲು. ನನ್ನ ತಂಟೆಗೆ ಬಂದ್ರೆ ಹೀಗೆ ಆಗೋದು. ನಂದೇ ತಪ್ಪು ಅತ್ತೆ, ಅವಳಿಗೆ ಬೈಬೇಡಿ. ನಾನೇ ಸುಮ್ಮನಿರ್ಲಾರ್ದೆ ಅವಳನ್ನ ಹೋಗಿ ಮಾತಾಡಿಸಿ ತಪ್ಪು ಮಾಡಿದೆ. ಇನ್ಮೇಲೆ ಹಾಗೆ ಮಾಡಬಾರ್ದು ಅಂತ ದಿವ್ಯಾನೇ ನನಗೆ ಬುದ್ಧಿ ಕಲಿಸಿದ್ದು. ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ, ಕೇಳಿಸ್ಕೊಂಡ್ಯೇನೆ ರುಕ್ಕು. ಅವನ್ ಕಲ್ತ್ಕೊಂಡಿರೋ ಬುದ್ಧಿನ ನೀನು ಸ್ವಲ್ಪ ಕಲ್ತ್ಕೋ, ಉದ್ಧಾರ ಆಗ್ತೀಯ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಮನೆ ಬಂದಾಯ್ತು, ಬಟ್ ನಿಮ್ಮನ್ನ ಕಳ್ಸ್ಕೊಡಕ್ ಮನಸ್ಸೇ ಆಗ್ತಾ ಇಲ್ಲ. ಬಟ್ ಐ ನೋ ಯು ಹ್ಯಾವ್ ಟು ಗೋ ಅಂತ. ನಿಮ್ಮ ಜೊತೆ ಮನೆವರೆಗೂ ಬರಲ್ಲ? ನಾನೇ ಹೋಗ್ತೀನಿ ಪ್ಲೀಸ್. ಯಾಕೆ ಹೆದರ್ಕೋತಾ ಇದ್ದೀರಾ? ಹೆದರಿಕೆ ಏನಿಲ್ಲಪ್ಪ, ಮತ್ತೆ ಯಾರಾದ್ರೂ ಏನಾದ್ರೂ ಅಂತಾರೆ ಅಂತ ಅಷ್ಟೇ. ಏನಂತಾರೆ ಸೀತಾ? ನೀವ್ ಹೀಗೆ ಸೀತಾ ಅಂತ ಕರೆದ್ರೆ ಎಷ್ಟು ಸ್ವೀಟ್ ಆಗಿರತ್ತೆ ಗೊತ್ತಾ ರಾಮ್? ಯಾಕೆ, ಏನಾಯ್ತು? ಏನಾದ್ರು ಮಾತಾಡಿ. ನನ್ನ ಹೆಸರು ಯಾವತ್ತೂ ಇಷ್ಟೊಂದು ಸ್ವೀಟ್ ಮತ್ತೆ ಸ್ಪೆಷಲ್ ಆಗಿ ಯಾವತ್ತೂ ಕೇಳಿಸಿರ್ಲಿಲ್ಲ. ಹಲೋ ಮೇಡಮ್, ನಿಮ್ಮ ಹೆಸರು ತರಾನೇ ನನ್ನ ಹೆಸರು ಪುರಾತನದ ಶ್ರೀರಾಮ. ಬಟ್ ಐ ಸ್ಟಿಲ್ ಲೈಕ್ ಇಟ್. ಬಟ್ ನನ್ಗೆ ಯಾವಾಗಲೂ ನಿಮ್ಮ ಬಾಯಲ್ಲಿ ನೀವು ರಾಮ್ ಅಂತ ಕರಿತೀರಲ್ಲ, ಅದನ್ನ ಕೇಳಕ್ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಇಂಥ ಬ್ಯೂಟಿಫುಲ್ ಸ್ಮೈಲ್, ಅಲ್ಲಿಗೆ ಶೋ. ಹೋಗಿರಾ? ಸೊ ನಾವು ಟೆಲ್ ಮಿ, ಯಾರೇನಂತಾರೆ? ಅವರು ನನ್ನ ಬಗ್ಗೆ ಮಾತಾಡೋದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅದು ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಅದೇ ಏನಂತಾರೆ ಅಂತ ಹೇಳಿ ಸೀತಾ. ಅದೇ ನಮ್ಮಿಬ್ರು ಮಧ್ಯೆ ಏನೋ ಇದೆ ಅನ್ನೋ ಥರ ಮಾತಾಡ್ತಾರೆ. ಅದು ಇದು ಏನೂ ಇಲ್ಲ ಸೀತಾ, ಇಟ್ಸ್ ಪ್ಯೂರ್ ಲವ್. ಸದ್ಯದಲ್ಲಿ ಎಲ್ಲರ ಹತ್ರ ಹೇಳ್ಕೊತಿರ್ತಾನೆ, ಮತ್ತಿನ್ಯಾಕೆ ಟೆನ್ಷನ್? ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಈ ಭಯ, ಒದ್ದಾಟ, ಸಂಕಟ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒದ್ದಾಡ್ತಿರ್ಬೇಡಿ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಈ ರಾಮ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಬರೀ ಆ ರಾಮ ಅಲ್ಲ, ಈ ರಾಮ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನೀವು ಹೊರಡಿ, ಮನೇಲೂ ಕಾಯ್ತಾ ಇರ್ತಾರೆ. ಯಾ, ಇಟ್ಸ್ ಓಕೆ, ನೀವು ಹೊರಡಿ ಫಸ್ಟ್. ಹೇ, ಸೀನ ನೋಡ್ಬೋದಾ? ರಾಮ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಬೆಳಗ್ಗೆ ಬರ್ತೀರಾ ಪ್ಲೀಸ್? ಇಟ್ಸ್ ಓಕೆ, ಇನ್ನೊಂದು ದಿನ ಬರ್ತೀನಿ. ವೇಟ್ ವೇಟ್ ವೇಟ್, ಒಂದು ನಿಮಿಷ. ಪ್ಲೀಸ್ ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಮಾಡಿಬಿಡಿ, ನಂಗೆ ಒಂಥರ ಆಗತ್ತೆ. ಇನ್ನೂ ಎಷ್ಟು ದಿನ ಅಂತ ಈ ಒಂಥರ ಹೇಳ್ತಾರ? ಸೀತಾ, ಐ ಆಮ್ ಯೋರ್ಸ್ ಅಂಡ್ ಯೋರ್ ಮೈನ್. ಈ ಮುಜುಗರ ಎಲ್ಲ ನಮ್ಮ ಮಧ್ಯೆ ಇರಬಾರ್ದು, ಓಕೆನಾ? ಎಕ್ಸ್ಕ್ಯೂಸ್ ಮೀ. One sec. ಓಕೆ, ಗುಡ್ ನೈಟ್. ಗುಡ್ ನೈಟ್ ಸೀತಾ. ಹುಷಾರು. ಯು ಟು. ಸೀತಾ, ಶಲ್ ಐ? ಹಾಂ, ಬಾಯ್.
ಸೀತಾ 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 ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಆ ದೇವರು ನನ್ನ ಕಡೆನೇ ಇದ್ದಾರೆ. ನನಗೆ ನೀವು ಸಿಕ್ಬಿಟ್ರಿ. ಐ ಕಾಂಟ್ ಎಕ್ಸ್ಪ್ರೆಸ್ ವಾಟ್ಸ್ ಗೋಯಿಂಗ್ ಇನ್ ಮೈ ಮೈಂಡ್. ಐ ಆಮ್ ಸೋ ಹ್ಯಾಪಿ ಟುಡೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ಎಕ್ಸಾಮ್ ಹೇಗೆ ಮಾಡಿದೆ? ಪರವಾಗಿಲ್ಲ ಮಾಡಿದೆ. ಸರಿ, ಎಕ್ಸಾಮ್ ಹಾಲಲ್ಲಿ ಯಾಕೆ ಆ ಥರ ಮಾತಾಡ್ದೆ? ಯಾರಿಗೂ ಹೇಳ್ಬೇಡ. ಅದೇನಾಯ್ತು ಗೊತ್ತಾ? ಬಚ್ಚಿ, ನಾವು ಹಾಸ್ಟೆಲ್ ಹುಡುಗರು ಕಾಂಪೌಂಡ್ ಇಂದ ಕಾಂಪೌಂಡ್ ಜಂಪ್ ಮಾಡ್ತೀವಿ, ಆದ್ರೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಗಳು ಕ್ವಶನ್ ಪೇಪರ್ ಇಂದ ಕ್ವಶನ್ ಪೇಪರ್ ಜಂಪ್ ಮಾಡ್ಬಿಡ್ತಾರೆ. ಆಯ್ತು ಬಿಡ್ರೋ. ಉಕ್ಕಾಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನನ್ನನ್ನು ಮದುವೆ ಮಾಡಿ ನಿಮ್ಮಿಂದ ಶಾಶ್ವತವಾಗಿ ದೂರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬೇಡ ಅಪ್ಪ, ನಂಗೆ ಮದ್ವೆನೂ ಇಷ್ಟ ಇಲ್ಲ, ನಿಮ್ಮಿಂದ ದೂರ ಹೋಗಕ್ಕೂ ಇಷ್ಟ ಇಲ್ಲ ಅಪ್ಪ. ನಾ ಎಲ್ಲೂ ಹೋಗಲ್ಲ ಅಪ್ಪ, ನಾ ಎಲ್ಲೂ ಹೋಗಲ್ಲ. ಮೇಡಮ್, ನಿಮ್ಮ ಕಣ್ಣಲ್ಲಿ ನೀರಾ? ಏನ್ ಮಾಡ್ಲಿ ಸುಬ್ಬು, ಅಳ್ಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರು ಕಣ್ಣಲ್ಲಿ ಬರ್ತಾನೆ ಇದೆ. ಒಂದಲ್ಲ ಒಂದಿನ ಅಪ್ಪನ ಪ್ರೀತಿ ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಿದ್ದ ಕಣ್ಗಳಿಗೆ ನಾನು ಏನಂತ ಹೇಳಿ ಸಮಾಧಾನ ಮಾಡ್ಲಿ ಹೇಳು? ಅಪ್ಪ ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರು ಅವ್ರ ಉಸಿರಿನ ಬಿಸಿ ನನ್ನನ್ನ ಬದುಕಿಸಿತ್ತು. ಅವ್ರು ನನ್ನ ನೋಡ್ಲಿಲ್ಲ ಅಂದ್ರು ಅವ್ರ ನೆರಳು ನನಗ್ ಸಮಾಧಾನ ಕೊಡ್ತಿತ್ತು. ಅವ್ರು ನನಗೆ ಎಷ್ಟೇ ಬೈದ್ರು, ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು, ನಾನು ಅವ್ರ ಜೊತೆ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣ ನನಗೆ ನೆಮ್ಮದಿ ಕೊಡ್ತಿತ್ತು. ಆದ್ರೆ ಈಗ ನಾನು ಮದ್ವೆ ಮಾಡಿ ಹೋಗ್ಬಿಟ್ರೆ ಇದು ಯಾವುದು ನನ್ನ ಪಾಲಗಿರಲ್ಲ. ಆ ಹಸೆ ಮನೆ ಕೂಡ ನನಗೆ ಸಮಾಧಿ ಸಮ ಆಗುತ್ತೆ ಸುಬ್ಬು. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಹುಟ್ಟಾಗ್ಲಿಂದ ಅಮ್ಮನ ಪ್ರೀತಿ ಏನು ಅಂತಾನೆ ಗೊತ್ತಿಲ್ಲ, ಅದನ್ನ ತಿಳ್ಕೊಳಕ್ಕೂ ಹೋಗ್ಲಿಲ್ಲ. ಯಾಕಂದ್ರೆ ದೂರ ಆಗಿರೋ ಅಮ್ಮನ ಪ್ರೀತಿಗಿಂತ ಜೊತೆಯಲ್ಲಿರೋ ಅಪ್ಪನ ಪ್ರೀತಿನಾದ್ರೂ ಪಡ್ಕೊಳ್ಳೋಣ ಅನ್ನೋ ಒತ್ತಾಟದಲ್ಲಿ ಪ್ರಪಂಚನೇ ಮರ್ತ್ಬಿಟ್ಟೆ.
ಈಗ ಅವ್ರ ಜೊತೆನೇ ಇರೋ ಅವಕಾಶ ಇಲ್ಲ ಅಂದ್ರೆ ನಂಗೆ ಪ್ರಪಂಚನಾದ್ರೂ ಯಾಕೆ ಬೇಕು ಹೇಳು ಸುಬ್ಬು? ಬದುಕಕ್ಕಾಗತ್ತಾ ಸುಬ್ಬು? ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಇನ್ನು ನಿಮ್ಮ ಹರಟೆ ಮುಗ್ದಿಲ್ವಾ? ಕಾರಲ್ಲಿ ಹೋಗ್ತಾ ಬರ್ತಾ ಮಾತಾಡ್ತಿರಲ್ಲ, ಅದ್ ಸಾಲ್ದ? ಸುಬು, ಯಜಮಾನ್ರು ಕರೀತಿದ್ದಾರೆ. ಸರಿ. ನೀನಿನ್ನೂ ರೆಡಿ ಆಗ್ಲಿಲ್ವಾ? ತಗೋ, ಬೇಗ ರೆಡಿ ಆಗು. ನಿನಗೆ ಹೇಳ್ತಿರೋದು ತಗೋ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ, ಚಿಕ್ಕಮ್ಮ, ಪೂರ್ಣಿ, ಏನಾಯ್ತು? ಯಾಕಂತ ಕೂಗ್ತಿದ್ದೀರಾ? ಎಷ್ಟು ಖುಷಿಯಾಗಿದೆ ಗೊತ್ತಾ? ಏನಾಯ್ತು ಅವಿ? ಮೀಟಿಂಗ್ ಆಯ್ತಾ ಇವತ್ತು? ಅದೇ ವಿಷಯ ಚಿಕ್ಕಪ್ಪ, ಫೈನಲಿ ಟೆಂಡರ್ ನಮ್ದಾಯ್ತು. ಹೌದಾ? ಹಾಗಾದ್ರೆ ಸಮರ್ಥ ಅವ್ರು ಅಷ್ಟು ಚೆನ್ನಾಗಿ ರಿಪೋರ್ಟ್ ರೆಡಿ ಮಾಡಿದ್ರಾ? ಅಫ್ಕೋರ್ಸ್ ಪೂರ್ಣಿ, ಆ ಪ್ರಾಜೆಕ್ಟ್ ನಮಗೆ ಸಿಕ್ಕಿದ್ದ ಸಮರ್ಥದಿಂದ. ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕೊನೆಗೂ ತಮ್ಮ ಅಣ್ಣನ ಕಾಪಾಡ್ದ. ಚಿಕ್ಕಪ್ಪ, ನಾನು 1 ವೀಕಿಂದ ನಿಂತು ರೆಡಿ ಮಾಡಿಸಿದ ರಿಪೋರ್ಟ್ಗಿಂತನೂ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದ. ನೀವು ಇಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ನಮ್ಗೆ ಕೇಳೋಕ್ಕೆ ಡೌಟೇ ಇರೋಲ್ಲ ಅಂದ್ಬಿಟ್ರು. ಗ್ರೇಟ್ ರೀ. ಪಾಪ ಸಮರ್ಥ ಅವರು ರಾತ್ರಿ ಎಲ್ಲ ಕೂತು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಸೀರಿಯಸ್ಲಿ, ನಿಮ್ಮ ಮಗ ಎಲ್ಲೋ ಇರಬೇಕಿತ್ತು, ಅವ್ನ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಟೈಮ್ ಸರಿ ಇಲ್ಲ ಅಂದ್ರೆ ನೀನ್ ಸರಿ ಮಾಡೋ. ಛೇ, ಆ ದೀಪಿಕಾ ಅದೇನೋ ಮಾಡ್ತೀನಿ ಅಂದ್ಲು, ಏನು ಮಾಡಿಲ್ಲ. ಇವ್ರ ಸಂಭ್ರಮನ ನೋಡಕ್ಕಾಗ್ತಿಲ್ಲ. ಸೊ ಹಾಗಾದ್ರೆ ಲಾಭ ಎಷ್ಟಾಗ್ಬೋದು ಅಂತೀಯಾ? ಈಗಲೇ ಹೇಳೋದು ಕಷ್ಟ ಚಿಕ್ಕಪ್ಪ. ಅಪ್ರಾಕ್ಸಿಮೇಟ್ ಆಗಿ ಒಂದು 20-25 ಕೋಟಿ ಆಗ್ಬೋದು. ಹಾಗಾದ್ರೆ ರೀ, ಸಮರ್ಥ್ ಮತ್ತೆ ಅವ್ರ ಫ್ಯಾಮಿಲಿನ ನಾವು ಮನೆ ಕರೆಯೋಣವಾ? ಖಂಡಿತ, ಇವತ್ತೇ ಕರೆಯೋಣ. ನಿಮ್ಮ ಮಗ ತುಂಬ ಒಳ್ಳೆಯವನು, ನಿಮ್ಮ ಥರ ಅನ್ಸುತ್ತೆ. ಶಾರ್ವರಿ, ಏನೇ ಯೋಚನೆ ಮಾಡ್ತಿದ್ಯಾ? ಇಷ್ಟೊಂದು ಲಾಭ ಅಂತಿದ್ದಾರೆ, ನಿನಗೆ ಖುಷಿ ಆಗ್ತಿಲ್ವಾ? ಅಯ್ಯೋ, ಖುಷಿ ಆಗದೆ ಇರುತ್ತಾ? ನಮ್ಮ ಕಂಪ್ನಿಗೆ ಲಾಭ ಆಗುತ್ತೆ ಅಂದರೆ ಅವಿ ಅಷ್ಟೇ ಖುಷಿ ಪಡೋಳು ನಾನು. ಆ ಫೈಲು ಮಿಸ್ ಆಗಿತ್ತಲ್ವಾ, ನನಗೂ ತುಂಬ ಬೇಜಾರಾಗಿತ್ತು. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ನನಗೂ ಒಂಥರ ರಿಲೀಫ್ ಅನ್ನಿಸ್ತಿದೆ. ನನಗೂ ಅಷ್ಟೇ ಚಿಕ್ಕಮ್ಮ. ಪೂರ್ಣಿ, ಇವತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ? ಶೋರ್ ರೀ. ಅದಕ್ಕೆ ಒಳ್ಳೆ ಅಡುಗೆ ಮಾಡ್ಸೋಣ. ಹೌದು, ಇನ್ನೂ ಸಮರ್ಥ ಬಗ್ಗೆ ಹೇಳೋದು ಸುಮಾರಿದೆ. ಊಟ ಮಾಡುವಾಗ ರಾತ್ರಿ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.